ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಜಾಬ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಂಗಳೂರಿಂದ ಹೌಸ್ ಕೀಪರ್ ಮಹಿಳೆ ಬೇಕು ಅಂತೇಳಿ ಒಂದು ಜಾಬ್ ಆಫರ್ ಬಂದಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಇವಳ ಹೆಸರು ಸುನೀತಾ ಅಂತೇಳ್ಬಿಟ್ಟು, ವಯಸ್ಸು 32, ಊರು ಆರ್ ನಗರ ಭಾಗದವಳು, ಅಂದರೆ ಬೆಂಗಳೂರಿನ ಆರ್ ನಗರ ಭಾಗದವಳು. ಕೆಲಸ ಹೌಸ್ ವೈಫ್ ಆಗಿದ್ದಾರೆ. ಇನ್ನು ಗಂಡ ರಿಟೈರ್ ಗೌರ್ಮೆಂಟ್ ಎಂಪ್ಲಾಯಿ, ತಿಂಗಳಿಗೆ 30,000 ಪೆನ್ಷನ್ ಕೂಡ ಬರುತ್ತೆ ಅಂತೇಳಿ ತಿಳಿಸಿದ್ದಾಳೆ. ಮಕ್ಕಳು ಇಬ್ಬರು ಗಂಡು ಮಕ್ಕಳಿದ್ದಾರೆ, ಇಬ್ಬರು ಕೂಡ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದಿಷ್ಟು ಓನರ್ಸ್ನ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ಈ ಒಂದು ಕಾರಣಕ್ಕೆ ಹೌಸ್ ಕೀಪರ್ ಮಹಿಳೆ ಬೇಕು ಅಂತೇಳಿ ಕೆಲವೊಂದು ಡೀಟೇಲ್ಸ್ ಸಹಿತ ಕೊಟ್ಟಿರೋದು. ಮೊದಲನೇ ಕಾರಣ, ನನಗೆ ತುಂಬ ಮಂಡಿ ನೋವಿದೆ, ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿರೋದು. ಇನ್ನು ಎರಡನೇದು, ಗಂಡನ ಆರೋಗ್ಯವನ್ನು ಒಬ್ಬಳಿಂದ ನೋಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಮೂರನೇದು, ಸಹಾಯ ಇಲ್ಲದೆ ಅಡುಗೆ ಮಾಡೋದು ಕೂಡ ಕಷ್ಟ ಆಗ್ತಾಯಿದೆ. ಇನ್ನು ನಾಲ್ಕನೇದು, ಸಂಜೆ ಆದರೆ ತುಂಬಾ ಸುಸ್ತಾಗುತ್ತೆ, ಅದಕ್ಕೆ ಹೌಸ್ ಕೀಪರ್ ಮಹಿಳೆ ಬೇಕು ಅಂತೇಳಿ ಈ ಒಂದು ಜಾಬ್ ಆಫರ್ ಕೊಟ್ಟಿರುವಂಥದ್ದು. ನೋಡಿ, ಇಂಟ್ರೆಸ್ಟ್ ಇದ್ದವರು ಜಾಬ್ಗೆ ಜಾಯ್ನ್ ಆಗ್ಬೋದು. ಇನ್ನು ಮನೆಯಲ್ಲಿ ಏನೇನೆಲ್ಲ ಕೆಲಸ ಇರುತ್ತೆ ಅಂತೇಳಿ ಕೂಡ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾಳೆ. ಮೊದಲನೇದು, ಕೆಲಸಕ್ಕೆ ಜಾಯ್ನ್ ಆದ ಕೂಡಲೇ ಬೆಳಗ್ಗೆ ಕಸ ಮುಸುರೆ ಕೆಲಸ ಮಾಡಬೇಕು ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಗಂಡ ಹೆಂಡತಿ ಬಟ್ಟೆಗಳನ್ನು ಒಗೆಯುವುದು ಮತ್ತು ಅವುಗಳನ್ನು ಮಡಚಿ ಇಡ್ತಕ್ಕಂತಹ ಕೆಲಸ ಕೂಡ ಮಾಡಬೇಕಾಗುತ್ತೆ. ಮೂರನೇದು, ಅಡುಗೆ ಮಾಡುವಾಗ ಹೆಲ್ಪ್, ಅಂದರೆ ತರಕಾರಿ ಕಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಏನಾದರೂ ಕೆಲಸ ಹೇಳಿದರೆ ಮಾಡಬೇಕಾಗುತ್ತೆ. ಇನ್ನು ನಾಲ್ಕನೇದು, ಗಂಡನ ಆರೋಗ್ಯವನ್ನು ನೋಡಿಕೊಂಡು ಹೋಗಬೇಕು ಅಂತೇಳಿ ಇದಿಷ್ಟು ಮನೆಯಲ್ಲಿ ಏನೇನೆಲ್ಲ ಕೆಲಸ ಇರುತ್ತೆ ಅಂತೇಳಿ ಡೀಟೇಲ್ಸ್ ಕೊಟ್ಟಿದ್ದಾಳೆ. ಸೊ ಒಂದು ವೇಳೆ ನೀವೇನಾದರೂ ಕೆಲಸಕ್ಕೆ ಜಾಯ್ನ್ ಆದರೆ ಈ ರೀತಿಯಾದ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಇಷ್ಟ ಇದ್ದವರು ಮಾತ್ರ ಜಾಬ್ಗೆ ಜಾಯ್ನ್ ಆಗಿ. ಇನ್ನು ಮೇನ್ ಇಂಪಾರ್ಟೆಂಟು, ಟೈಮಿಂಗ್ ಏನು ಮತ್ತು ಸಂಬಳ ಎಷ್ಟು ಕೊಡ್ತಾರೆ ಅಂತೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಮೊದಲನೇದು ಟೈಮಿಂಗ್ ನೋಡೋದಾದರೆ ರೆಗ್ಯುಲರ್ ಟೈಮಿಂಗ್ ಇರುತ್ತೆ, ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ. ಇನ್ನು ಎರಡನೇದು, ಇವರು ನಿಮ್ಮಲ್ಲಿ ಪ್ರಾಮಾಣಿಕತೆಯನ್ನು ಎಕ್ಸ್ಪೆಕ್ಟೇಷನ್ ಮಾಡಿರುವಂಥದ್ದು. ಇನ್ನು ಸಂಬಳದ ವಿಚಾರಕ್ಕೆ ಬಂದರೆ ಪ್ರತಿ ತಿಂಗಳು 25,000 ಸಂಬಳ ಇರುತ್ತೆ, ಜೊತೆಗೆ 2 ಹೊತ್ತಿನ ಊಟ ಕೂಡ ಕೊಡಲಾಗುತ್ತೆ ಅಂತೇಳಿ ಹೇಳಿರೋದು. ಇನ್ನು ರಜೆ ಇರೋದಿಲ್ಲ, ಬೇಕು ಅಂದರೆ ಮುಂಚೆನೇ ಹೇಳಿ ರಜೆ ಪಡೆದುಕೊಳ್ಬೇಕು. ಇನ್ನು ಮನೆಯನ್ನು ನೀಟಾಗಿ ಮೇಂಟೈನ್ ಮಾಡಿದರೆ ಸಾಕು, ಇದೇ ನಿಮ್ಮ ಒಂದು ಕೆಲಸ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇದಿಷ್ಟು ಈ ಒಂದು ಜಾಬಿನ ಡೀಟೇಲ್ಸ್ ಆಗಿರುತ್ತೆ. ಇಂಟ್ರೆಸ್ಟೆಡ್ ವುಮೆನ್ಸ್ ಯಾರಾದರೂ ಇದ್ದರೆ ಈ ಒಂದು ಕೆಲಸಕ್ಕೆ ಜಾಯ್ನ್ ಆಗ್ಬೋದು. ನಿಮ್ಮ ನಿರ್ಧಾರ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ.